ಬ್ಲೈಂಡ್ ಸ್ಪಾಟ್ ಅಮೆಜಾನ್ ಪ್ರೈಮ್ ಅಲ್ಲಿ ಕನ್ನಡ ಡಬ್ಬಿಂಗ್ ಅಲ್ಲಿ ಸ್ಟ್ರೀಮ್ ಆಗ್ತಿರುವಂತ ಈ ಸಿನಿಮಾ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಪರವಾಗಿಲ್ಲ, ಒಂದ್ಸಲ ನೋಡಬಹುದು. ಥ್ರಿಲ್ಲರ್ ಸಿನಿಮಾಗಳನ್ನ ಇಷ್ಟಪಡೋರು ಈ ಸಿನಿಮಾನ ಎಂಜಾಯ್ ಮಾಡ್ತೀರಾ. ಕಳೆದ ತಿಂಗಳು ಹೆಚ್ಚಿನ ಪ್ರಮೋಷನ್ಸ್ ಇಲ್ಲದೆ ಥಿಯೇಟರ್ ಅಲ್ಲಿ ರಿಲೀಸ್ ಆದಂತ ಈ ಸಿನಿಮಾ ಹೆಚ್ಚಾಗಿ ಸೌಂಡ್ ಮಾಡಲಿಲ್ಲ. ಪ್ರೈಮ್ ವಿಡಿಯೋದಲ್ಲಿ ಈ ಸಿನಿಮಾ ಸುಮಾರು 5 ಭಾಷೆಗಳಲ್ಲಿ ಇವತ್ತಿಂದ ಸ್ಟ್ರೀಮಿಂಗ್ ಬಂದಿದೆ. ಖಂಡಿತ ಈ ಸಿನಿಮಾ OTT ಅಲ್ಲಿ ಸಾಕಷ್ಟು ಪ್ರಶಂಸೆಗಳನ್ನ ದೇಶಾದ್ಯಂತ ಪಡ್ಕೊಳ್ಳುತ್ತೆ. ಡೈರೆಕ್ಟರ್ ರಾಕೇಶ್ ವರ್ಮಾ ಅವರು ಸಿನಿಮಾನ ಹೆಚ್ಚಾಗಿ ಎಳಿದೆ ಕೇವಲ 1.5 ಗಂಟೆ ಡ್ಯೂರೇಷನ್ಗೆ ಈ ಸಿನಿಮಾನ ಸೀಮಿತಗೊಳಿಸಿದ್ದಾರೆ. ಹಾಗಾಗಿ ಈ ಸಿನಿಮಾ ನಿಮ್ಮಿಂದ ಹೆಚ್ಚಿನ ಸಮಯವನ್ನೇನು ತಗೊಳ್ಳಲ್ಲ. ಅದರಲ್ಲೂ ಕನ್ನಡದಲ್ಲೂ ಕೂಡ ಡಬ್ಬಿಂಗ್ ಇರೋದ್ರಿಂದ ಒಂದೇ ಶಾಟ್ ಅಲ್ಲಿ ಸಿನಿಮಾನ ಕಂಪ್ಲೀಟ್ ಮಾಡಬಹುದು. ಇನ್ನು ಈ ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ದಿವ್ಯಾ ಅನ್ನೋ ಮಹಿಳೆ ಅನುಮಾನಾಸ್ಪದ ರೀತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತಿರ್ತಾರೆ. ಈ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಬಂದಂತ ಇನ್ಸ್ಪೆಕ್ಟರ್ ವಿಕ್ರಮ್ ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ ಹೇಳ್ತಾರೆ. ಅಲ್ಲಿಂದ ಈ ಕೇಸ್ನ ಇನ್ವೆಸ್ಟಿಗೇಷನ್ ಯಾವ ತರ ನಡೆಯುತ್ತೆ ಅನ್ನೋದೇ ಸಿನಿಮಾದ ಒನ್ಲೈನ್ ಸ್ಟೋರಿ. ಆಲ್ಮೋಸ್ಟ್ 80% ಆಫ್ ದ ಶೂಟ್ ಒಂದೇ ಮನೆಯಲ್ಲಿ ನಡೆದಿದೆ. ಒನ್ಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದ್ಮೇಲೆ ನೋಡುವಂತ ಪ್ರೇಕ್ಷಕನಿಗೆ ಒಬ್ಬರಾದ ಮೇಲೆ ಮತ್ತೊಬ್ಬರ ಮೇಲೆ ಡೌಟ್ ಬರುತ್ತೆ. ಮೊದಲಿಗೆ ಕೊಲೆನ ಒಬ್ರು ಮಾಡಿದ್ರು ಅಂತ ಪ್ರೂವ್ ಆದ್ರೆ ಆ ನಂತರದ ಸ್ವಲ್ಪ ಹೊತ್ತಿಗೆ ಇನ್ನೊಬ್ರು ಮಾಡಿದ್ರು ಅಂತ ಪ್ರೂವ್ ಆಗುತ್ತೆ. ತದನಂತರದ ಸ್ವಲ್ಪ ಹೊತ್ತಿಗೆ ಮತ್ತೊಬ್ಬರು ಕೊಲೆಗಾರ ಅನ್ನೋದು ಪ್ರೂವ್ ಆಗುತ್ತೆ. ಇದೇ ತರ ಇನ್ವೆಸ್ಟಿಗೇಷನ್ ಕೊನೆವರೆಗೂ ಗ್ರಿಪ್ಪಿಂಗ್ ಆಗೇ ಸಾಗುತ್ತೆ. ಒಂದೊಂದೇ ಸೀಕ್ರೆಟ್ ಗಳನ್ನ ರಿವೀಲ್ ಮಾಡ್ಕೊಳ್ತಾ ಹಲವು ಲೇಯರ್ ಗಳು ತೆರೆದುಕೊಳ್ತಾ ಹೋಗುತ್ತೆ. ಮಧ್ಯದಲ್ಲಿ ಬರುವಂತ ಟ್ವಿಸ್ಟ್ ಅಂಡ್ ಟರ್ನ್ ನಮ್ಗೆ ಇಷ್ಟ ಆಗುತ್ತೆ. ಅದರಲ್ಲೂ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಅಂತೂ ಸಿನಿಮಾಗೆ ಹೈಲೈಟ್. ಆದ್ರೆ ಇತ್ತೀಚೆಗೆ ಬರ್ತಿರುವಂತ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಇದೇ ತರದ ಕ್ಲೈಮ್ಯಾಕ್ಸ್ ಅನ್ನ ನೋಡಿ ಸಾಕಾಗೋಗ್ಬಿಟ್ಟಿದೆ. ಆದ್ರೂ ನಿರ್ದೇಶಕರು ಅದಕ್ಕೆ ಕೊಟ್ಟಂತ ಕಾರಣ ಸ್ವಲ್ಪ ಕನ್ವಿನ್ಸಿಂಗ್ ಆಗೇ ಇತ್ತು. ಟೆಕ್ನಿಕಲಿ ಈ ಸಿನಿಮಾ ತುಂಬಾ ಚೆನ್ನಾಗಿದೆ. BGM ಸಿನಿಮಾನ ಎಲ್ಲಿ ಎಲಿವೇಟ್ ಮಾಡಬೇಕು ಅಲ್ಲಿ ಮಾತ್ರ ಮಾಡುತ್ತೆ. ಉಳಿದೆಲ್ಲಾ ಕಡೆ ಸೈಲೆನ್ಸ್ ಹೆಚ್ಚಾಗಿ ಮಾತಾಡುತ್ತೆ. ಸಿನಿಮಾದ ಹೆಚ್ಚಿನ ಭಾಗ ರಾತ್ರಿಯಲ್ಲಿ ನಡೆಯುತ್ತೆ. ಸಿನಿಮಾಟೋಗ್ರಾಫರ್ ಇಲ್ಲಿ ಕತ್ತಲು ಬೆಳಕಿನ ಆಟವನ್ನ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಮೇನ್ ಲೀಡ್ ಅಲ್ಲಿ ನವೀನ್ ಚಂದ್ರ ಹಾಗೂ ರಾಶಿ ಸಿಂಗ್ ಅವರು ನಟಿಸಿದ್ದಾರೆ. ಇಬ್ಬರು ಕೂಡ ತಮಗೆ ಕೊಟ್ಟಂತ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ. ಅದರಲ್ಲೂ ನವೀನ್ ಚಂದ್ರ ಅವರು ಈ ತರದ ಪಾತ್ರವನ್ನ ಈ ಸಿನಿಮಾದ ಜೊತೆಗೆ ರಿಲೀಸ್ ಆದಂತ 11 ಸಿನಿಮಾದಲ್ಲೂ ಕೂಡ ಮಾಡಿದ್ದಾರೆ. 11 ಸಿನಿಮಾ ಕೂಡ ಒಳ್ಳೆ ಪ್ರತಿಕ್ರಿಯೆಯನ್ನೇ ಪಡ್ಕೊಂಡಿತ್ತು. 11 ಸಿನಿಮಾ ಕೂಡ ಇವತ್ತೇ OTT ಅಲ್ಲಿ ರಿಲೀಸ್ ಆಗಿದ್ದು ಅದರ ರಿವ್ಯೂ ಅನ್ನು ಕೂಡ ನಮ್ಮ ಚಾನೆಲ್ ಅಲ್ಲಿ ಕೊಟ್ಟಿದ್ದೀವಿ. ಸಾಧ್ಯವಾದ್ರೆ ಒಂದ್ಸಲ ಅದನ್ನು ನೋಡಿ. ನವೀನ್ ಚಂದ್ರ ಅವರು ಬಹುತೇಕ ಕಂಟೆಂಟ್ ಇರುವಂತ ಸಿನಿಮಾಗಳನ್ನೇ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಇವರ ಸೆಟಲ್ ಆಕ್ಟಿಂಗ್ ಇಲ್ಲಿ ನಮ್ಗೆ ಇಷ್ಟ ಆಗುತ್ತೆ. ಸಪೋರ್ಟಿಂಗ್ ಆಕ್ಟರ್ಸ್ ಆರ್ ಡಿಸೆಂಟ್ ಇನ್ ದೇರ್ ರೋಲ್. ಒಟ್ಟಾರೆ ಈ ಸಿನಿಮಾ ಅದ್ಭುತ ಅನ್ನೋ ತರ ಇಲ್ಲದೆ ಇದ್ರೂ ಕೂಡ ಒಂದು ಡೀಸೆಂಟ್ ವಾಚ್ ಅಂತೂ ಹೌದು. ಕನ್ನಡ ಡಬ್ಬಿಂಗ್ ಅಲ್ಲಿ ಅದು ಕೂಡ 1.5 ಗಂಟೆ ಡ್ಯೂರೇಷನ್ ಅಲ್ಲಿ ಒಂದು ಟೈಮ್ ಪಾಸ್ ಥ್ರಿಲ್ಲರ್ ನ ನೋಡ್ಬೇಕು ಅಂದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಿ. ಮೂವಿಯಲ್ಲಿ ಕೆಲವೇ ಸೆಕೆಂಡುಗಳ ಒಂದು ಕಿಸ್ಸಿಂಗ್ ಸೀನ್ ಇದ್ದು ಅದನ್ನ ಹೊರತುಪಡಿಸಿದ್ರೆ ಸಿನಿಮಾನ ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಸೊ ಇದಾಗಿರುತ್ತೆ ಬ್ಲೈಂಡ್ ಸ್ಪಾಟ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.